ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಇಂಗ್ಲೀಷಲ್ಲಿ ಕೆಲವು ಪದಗಳು ಪದೇ ಪದೇ ಬರ್ತಾ ಇರುತ್ತೆ, ಸಣ್ಣ ಸಣ್ಣ ಪದಗಳು. ಈಗ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಸಣ್ಣ ಸಣ್ಣ ಪದಗಳು ಪದೇ ಪದೇ ಬರ್ತಾ ಇರ್ತವೆ. ಇದು ಅಂದರೆ ನಿಮಗೆ ಒಂದು ಪಾಠದಲ್ಲಿ ಒಂದು 100 ಪದಗಳಿದೆ ಅಂತ ಇಟ್ಕೊಳ್ಳಿ. ಒಂದು 10-15 ಸೆಂಟೆನ್ಸ್ ಇದೆ, 100 ಪದಗಳಿದ್ದಾವೆ. 100 ಪದಗಳಲ್ಲಿ ನಿಮಗೆ 50 ಪದಗಳು ರಿಪೀಟ್ ಆಗ್ತಾ ಇರುತ್ತೆ. ಅಂದರೆ 50 ಪದಗಳು ಕಾಮನ್ ಪದಗಳು. ಉದಾಹರಣೆಗೆ ಈಸ್, ದ, ವಾಸ್, ಹಿಯರ್, ದೇರ್, ಇಟ್, ಆನ್, ಅಪ್, ಡೌನ್, ಜಂಪ್, ಕಮ್, ಕೇಮ್, ಗಿವ್, ಹ್ಯಾವ್, ಹ್ಯಾಸ್. ಸೊ ಇಂಥವೆಲ್ಲ ಏನಾಗುತ್ತೆ ಅಂದರೆ ಪದೇ ಪದೇ ಬರ್ತಾ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಪದೇ ಪದೇ ಬರೋ ಪದಗಳನ್ನು ನಾವು ಈಗ ಫೋನಿಕ್ಸ್ ಆಗಲಿ, ಬ್ಲೆಂಡಿಂಗ್ ಎಲ್ಲ ಕಲ್ತಿದ್ದೀರಲ್ಲ, ಅದನ್ನು ಬಳಸಿಬಿಟ್ಟು ನಾವು ಅದನ್ನು ಅನಲೈಸ್ ಮಾಡಬಾರ್ದು. ಅದನ್ನು ಬಳಸ್ಬಿಟ್ಟು ನಾವು ಅದನ್ನು ಓದಬಾರ್ದು. ಪದೇ ಪದೇ ಬರುವಂಥದ್ದನ್ನು ನಾವೇನು ಮಾಡಬೇಕು ಅಂದರೆ ಫಸ್ಟಿಗೆ ನಾವು ಅದನ್ನು ಕರಗತ ಮಾಡ್ಕೊಬಿಡ್ಬೇಕು. ಅಂದರೆ ನಾವು ಅಭ್ಯಾಸ ಕರೆಕ್ಟಾಗಿ ಮಾಡ್ಕೊಬಿಡ್ಬೇಕು. ಸೊ ಅದಕ್ಕೆ ಅದನ್ನು ನೋಡಿದ ತಕ್ಷಣ ನಾವು ಈ ಪದ ಇದು ಅಂತ ಗುರುತಿಸ್ಲಿಕ್ಕೆ ಬೇಗ ಗೊತ್ತಾಗಬೇಕು. ಓಕೆ, ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಏನು ಹೇಳ್ತೀವಿ ನಾವು? ಅದಕ್ಕೆ ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಏನು ಹೇಳ್ತೀವಿ ನಾವು? ಸೈಟ್ ವರ್ಡ್ಸ್. ಸೈಟ್ ಅಂದರೆ ದೃಷ್ಟಿ ಅಥವಾ ನೋಟ. ಸೈಟ್ ಅಂದರೆ ದೃಷ್ಟಿ ಅಥವಾ ನೋಟ. ಓಕೆ, ಸೈಟ್ ವರ್ಡ್ಸ್ ಅಂದರೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದನ್ನು ನೋಡಿದ ತಕ್ಷಣ ನಾವು ಅದನ್ನು ಗುರುತಿಸೋಂಗಿರಬೇಕು. ಓಕೆ, ನೋಡಿದ್ವಾ, ಅದನ್ನು ಗುರುತಿಸೋಂಗಿರಬೇಕು. ಈಗ ಏನೋ ಒಂದು ಪದ ನಾನು ನೋಡಿದೆ, ನೋಡಿದ ತಕ್ಷಣ ನಾನು ಗುರುತಿಸ್ಬಿಡ್ಬೇಕಾ, ಇದು ಹೀಗೆ, ಇದು ಹೀಗೆ. ಅದಕ್ಕೆ ನೀವು ಫೋನಿಕ್ಸ್ ಹಾಕೋದು, ಬ್ಲೆಂಡಿಂಗ್ ಹಾಕೋದು, ಆ, ಬ, ಕ ಇದೆಲ್ಲ ಬರುತ್ತೆ ಅದರಲ್ಲಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಓಕೆ, ಅದು ಒಂದಷ್ಟು ಪದಗಳಿದ್ದಾವೆ, 120 ಪದಗಳಿದ್ದಾವೆ. ಆ್ಯಕ್ಚುಲಿ 300 ಇದ್ದಾವೆ, ಬಟ್ 300 ಬೇಡ, 120 ಪದಗಳನ್ನು ತೊಗೊಳ್ಳೋಣ ನಾವು. 120 ಪದಗಳನ್ನು ತೊಗೊಂಡು ಅದರಲ್ಲಿ ಸೆಟ್ ಇದೆ, ಫಸ್ಟ್ ಸೆಟ್, ಸೆಕೆಂಡ್ ಸೆಟ್, ಥರ್ಡ್ ಸೆಟ್ ಅಂತ ಬರುತ್ತೆ. ಸೊ ಈ ಪದಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೀವು ಅಭ್ಯಾಸದ ಮೂಲಕ ಅದು ಬರು. ಯಾಕೆಂದರೆ ಅದು ರಿಪೀಟೆಡಾಗಿ ಬರ್ತಾ ಇರುತ್ತೆ. ಸೊ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನು. ಸೊ ಈಸ್, ವಾಸ್. ಸೊ ಇದಕ್ಕೆ ನೀವು ಈಸಿಗೆ ಈ, ಅಸ್ ಅದು ಫೋನಿಕ್ಸ್ ಹಾಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಕೆಲವು ವರ್ಡ್ಸ್ ಇದರಲ್ಲಿ 120 ವರ್ಡ್ಸಲ್ಲಿ ನಿಮಗೆ ಕೆಲವು ಪದಗಳು ನಿಮಗೇನಾಗುತ್ತೆ, ಫೋನಿಕ್ಸು ಮ್ಯಾಚ್ ಆಗಿ ಹೋಗುತ್ತೆ, ಫೋನಿಕ್ಸ್ ಥರನೇ ಬರುತ್ತೆ, ಅದು ಫೋನಿಕ್ಸು ಬ್ಲೆಂಡಿಂಗ್ ಕೂತ್ಕೊಳ್ಳುತ್ತೆ. ಆದರೆ ಕೆಲವು ಪದಗಳು ಅದು ವಿಭಿನ್ನವಾಗಿರುತ್ತೆ. ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಅಪ್ಲೈ ಆಗಲ್ಲ. ಇದೇ ಹಿಂಗಿದೆಯಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಆ ಪದಗಳನ್ನು ಏನಪ್ಪ ಸೈಟ್ ವರ್ಡ್ಸ್ ಅಲ್ಲ, ಸೈಲೆಂಟ್ ಈ ಪದದಲ್ಲ ಇದು. ಸೈಲೆಂಟ್ ವರ್ಡ್ಸ್ ತಲೆ ಕೆಡಿಸ್ಕೊಬೇಡಿ. ಸೈಲೆಂಟ್ ವರ್ಡ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೈಲೆಂಟ್ ವರ್ಡ್ಸ್ ಆಮೇಲೆ. ಓಕೆ, ಇದು ಹೇಳ್ದಂಗೆ ಸೈಟಲ್ಲಿ GH ಸೈಲೆಂಟ್ ಆಗುತ್ತೆ. ಓಕೆ, GH ಸೈಲೆಂಟ್ ಆಗಿದೆ. ಸೈಲೆಂಟ್ ವರ್ಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸುಮ್ಮನೆ ಜಸ್ಟ್ ಈಗ ನಾವು ಎಷ್ಟು ಯಾವುದಕ್ಕೆ ಹೋಗ್ತಾ ಇದ್ದೀವೋ ಅದರಲ್ಲೇ ಹೋಗಬೇಕು. ಮುಂದಕ್ಕೆ ಹೋದರೆ ಇನ್ನೂ ಮತ್ತೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ಸೈಟ್ ವರ್ಡ್ಸ್ ಅಂತ ಏನಕ್ಕೆ ಹೇಳ್ತೀವಿ? ನಾನು ಹೇಳಿದೆ ಸೈಟ್
ಸೈಟ್ ಅಂದರೆ ಏನು? ದೃಷ್ಟಿ, ನೋಟ. ನೋಡಿದ ತಕ್ಷಣ ಒಂದು ಪದನ ಗುರುತಿಸ್ಬೇಕು, ಅದನ್ನು ನೀವು ಫೋನಿಕ್ಸ್ ಬ್ಲೆಂಡಿಂಗ್ ಹಾಕಬಾರ್ದು. ಸೊ ಇದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮರಿಬೇಡಿ ಇದನ್ನು. ಓಕೆ, ಸೊ ಈಗ ಸೈಟ್ ವರ್ಡ್ಸಲ್ಲಿ ನಮಗೆ ಗೊತ್ತಿರುವಂಥ ವರ್ಡ್ಸ್ಗಳು ಸಾಮಾನ್ಯವಾಗಿ ನಾವು ಯೂಸ್ ಮಾಡೋವಂಥದ್ದು. ಓಕೆ, ಸೈಟ್ ವರ್ಡ್ಸ್ ನೋಡಿ. ಈಗ ಫಸ್ಟ್ ನಾವು ಸೆಟ್, ಇದು ಸೆಟ್ ಇದೆ. ಸೆಟ್ 1, ಸೆಟ್ 2, ಸೆಟ್ 3 ಅಂತ ಸೆಟ್ಟು 12 ಸೆಟ್ ಇದ್ದಾವೆ. ಸೊ ಸೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಅದು ಆ ಪದಗಳು ನಿಮಗೆ ನೆನಪಿರಬೇಕು. ಓಕೆ, ಫಸ್ಟ್ ಸೆಟ್ಟಲ್ಲಿ ಸ್ವಲ್ಪ ಸಿಂಪಲ್ ಪದಗಳಿರ್ತವೆ, ಎರಡನೇ ಸೆಟ್ಟಲ್ಲಿ ಅದಕ್ಕಿಂತ ಸ್ವಲ್ಪ ಹಾಗೆ, ಲಾಸ್ಟ್ ಸೆಟ್ಟಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪದಗಳು ಇರ್ತವೆ. ದೊಡ್ಡದು ಅಂದರೆ ತುಂಬ ಅಲ್ಲ, ಒಂದು 4-5 ಅಕ್ಷರ ಇರುವಂಥವು. ಓಕೆ, ಸೊ ಇಲ್ಲಿ ನೋಡಿ, ಸೆಟ್ 1ಅಲ್ಲಿ ಈಸ್, ದ, ಐ, ಲೈಕ್, ಮೈ, ಟು, ಗೋ, ಕ್ಯಾನ್, ಎ, ಸಿ. ಓಕೆ, ಸೊ ಸೈಟ್ ವರ್ಡ್ಸಲ್ಲಿ ಅಲ್ಲ, ಫಸ್ಟ್ ಸೆಟ್ 1ಅಲ್ಲಿ ಏನಿದೆ? ಈಸ್, ದ, ಇವೆಲ್ಲ ಇದ್ದಾವೆ ಅಲ್ವಾ? ಸೊ ಇದು ಫಸ್ಟಿಗೆ ನಿಮಗೆ ಏನಾಗುತ್ತೆ ಅಂದರೆ, 1 ಮಿನಿಟ್, ಎಲ್ಲ ಬಂತು ಸೈಟ್ ವರ್ಡ್ಸು. ಸೆಟ್ 1ಅಲ್ಲಿ ಏನಿರುತ್ತೆ? ಇವೆಲ್ಲ ಸಿಂಪಲ್ ವರ್ಡ್ಸೇ, ನಿಮಗೆ ಗೊತ್ತಿರೋದೆ, ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ. ಈಸ್, ದ, ಇದರಲ್ಲಿ ನಾ ಅದು ಹೆಂಗೆ ಬರುತ್ತೆ ಸರ್, ಇದು ಹೆಂಗೆ ಬರುತ್ತೆ ಅಂತ ಕೇಳಿ ತಲೆ ಕೆಡಿಸ್ಕೋಬೇಡಿ. ಇದು ಹೆಂಗಿದೆ ಅದು ಹಾಗೆ ಹೇಳಬೇಕು. ಇದು ಯಾಕೆ ಹಿಂಗೆ ಬರುತ್ತೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಈಗ ಅದು ಯಾಕೆ ಹಂಗಿದೆ, ಇದು ಯಾಕೆ ಹಿಂಗಿದೆ, ಇದ್ರ ಪ್ರೊನೌನ್ಸಿಯೇಷನ್ ಹಿಂಗಿದೆ, ಅದು ತಲೆ ಕೆಡಿಸ್ಕೋಬಾರ್ದು ಅಂತಲೇ ಅದಕ್ಕೆ ಸೈಟ್ ವರ್ಡ್ಸ್ ಅಂತ ಹೇಳೋದು. ನೋಡಿದ ತಕ್ಷಣ ನಾವು ಅದನ್ನು ಗುರುತಿಸಬೇಕು. ಇದರಲ್ಲಿ ಫೋನಿಕ್ಸು ಹಿಂಗೆ ಬರ್ತಾ ಇಲ್ವಲ್ಲ, ಹಂಗೆ ಬರ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಬರುತ್ತೆ ಅಂತ. ಓಕೆ, ಈಸ್, ದ, ಐ, ಲೈಕ್. ಓಕೆ, ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಹಾಂ, ಈಸ್, ದ, ಐ, ಲೈಕ್, ಮೈ, ಟು. ಒಬ್ರು ಯಾರು ಮೈಕ್ ಆನ್ ಮಾಡ್ಕೊಳ್ಳಿ, ಇಬ್ಬರು ಮೈಕ್ ಆನ್ ಮಾಡ್ಕೋಬೇಡಿ. ಟು, ಗೋ, ಗೋ, ಕ್ಯಾನ್, ಅ ಅಥವಾ ಎ ಅಂತ ಹೇಳ್ಬೋದು. ಸಿ. ಇದು ನೀವು ಕನ್ನಡದಲ್ಲಿ ನಾನು ಟೈಪ್ ಮಾಡಿರೋ ತೋರಿಸ್ತೀನಿ, ಬಟ್ ನೀವು ಕನ್ನಡ ನೋಡ್ದೇ ಇಂಗ್ಲೀಷಲ್ಲಿ ಹೇಳಕ್ಕೆ ಅದನ್ನು ಟ್ರೈ ಮಾಡಬೇಕು. ನೆಕ್ಸ್ಟ್ ನೋಡಿ, ಸೆಟ್ 2. ಸೆಟ್ 2 ಅಲ್ಲಿ ಏನಿರುತ್ತೆ? ಇದು ವಿ, WE ಅಂತ ಅಂದರೆ ವಿ ಅಂತ ಹೇಳಬೇಕು. ಸೊ ಈಗ ನಾನು ನಿಮಗೆ ಫಸ್ಟು ಬ್ಲೆಂಡಿಂಗ್ ಹೇಳ್ಕೊಡ್ಬೇಕಾದ್ರೆ ಕಾನ್ಸನೆಂಟ್ ಪ್ಲಸ್ ವೊವೆಲ್ ಬ್ಲೆಂಡಿಂಗ್ ಹೇಳ್ಕೊಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ WE ಬಂದರೆ ವೇ ಅಂತ ಹೇಳಿ ಅಂತ ಹೇಳಿದ್ದೆ. ಓಕೆ, ಆದರೂ ನಾನು ಅಲ್ಲಿ ಹೇಳಿದ್ದೆ ಈ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗುತ್ತೆ, ಎಕ್ಸೆಪ್ಟ್ ಕೆಲವು ಪದಗಳನ್ನು ಬಿಟ್ಟು. ಯಾವುದು? ವಿ, ಹಿ, ಶಿ, ಮೀ, ಬಿ, ಇದನ್ನು ಬಿಟ್ಟು ಬೇರೆ ಎಲ್ಲದನ್ನು ನಾವು ಸೈಲೆಂಟ್ ಮಾಡಬೇಕು ಈ ಕೊನೆಯಲ್ಲಿ ಬಂದಾಗ ಅಂತ ಹೇಳಿದ್ದೆ ಅದರಲ್ಲಿ. ಆದರೆ ಇದನ್ನು ವಿ ಅಂತ ಹೇಳಬೇಕು. ಓಕೆ, ಯು, YOU, ಯು ಹೇಳಿ. ಯು, ಲುಕ್, ಲುಕ್. ಮೂರು ಸಲ ಹೇಳಬೇಕು. ಆಟ್. ಬಿಗ್. ವಿತ್. TH ಅಂತ ಬಂದಾಗ ಅದನ್ನು ತ ಅಂತ ತಗೋಬೇಕು. ಓಕೆ, ಫಾರ್. ಇದರಲ್ಲಿ ಕೆಲವುದು ಬ್ಲೆಂಡಿಂಗ್ ಹಾಕಿದ್ರೆ ಮ್ಯಾಚ್ ಆಗುತ್ತೆ. ಈಗ ಇದು ನೋಡಿ, ಫಾರ್. ಇದು ಬಿಗ್. ಆಟ್. ಬಟ್ ಇಲ್ಲಿ ಲುಕ್ ಆಗಲ್ಲ. ಓಕೆ, ಇದು ಯು ಆಗಲ್ಲ, ವಿ ಆಗಲ್ಲ, ಆಮೇಲೆ ಹಿ ಆಗಲ್ಲ, ಶಿ ಆಗಲ್ಲ, ಇನ್ ಆಗುತ್ತೆ. ಇನ್. ಅದಕ್ಕೆ ಫೋನಿಕ್ಸನ್ನು ಇಲ್ಲಿ ಹಾಕೋಕೆ ಹೋಗಬೇಡಿ. ಫೋನಿಕ್ಸ್ ಬರುವಂಥದ್ದು ಯಾವುದು, ಫೋನಿಕ್ಸ್ ಬರದೇ ಇರುವಂಥದ್ದು ಯಾವುದು, ಅದನ್ನು ಆಮೇಲೆ ನೋಡೋಣ. ಓಕೆ, ನಾವು ಇದಾಗಿಲ್ಲಲ್ಲ. ಫಾರ್. ಹಿ. ಶಿ. ಇನ್. ಓಕೆ, ಈಗ ಅರ್ಥ ನಿಮಗೆ ಅವಶ್ಯಕತೆ ಇಲ್ಲ. ನೀವು ಬಂದಿರೋದು ರೀಡಿಂಗ್ ರೈಟಿಂಗ್ ಕಲಿಯೋಕ್ಕಲ್ವಾ, ಇಂಗ್ಲೀಷನ್ನು ಓದಬೇಕು, ಬರಿಬೇಕು. ನಾನು ಹೇಳಿದ್ನಲ್ಲ, ಅರ್ಥ ಇದರಲ್ಲಿ 120 ಪದಗಳಿದ್ದಾವೆ. 120 ಪದಗಳದ ಅರ್ಥ ನೀವು ನೋಡ್ಕೊತಾ ಕೂತ್ಕೊಂಡ್ರೆ ನೀವು ಪದಗಳನ್ನು ಅರ್ಥ ನೋಡ್ತೀರಾ, ಇಲ್ಲ ಅರ್ಥ ನೆನ್ಪಿಟ್ಕೋತೀರಾ, ಇಲ್ಲ ಇದನ್ನು ಓದೋದು ಕಲಿತೀರಾ. ಅರ್ಥ ಅವಶ್ಯಕತೆ ಇಲ್ಲ. ನೀವೀಗ ಸ್ಕೂಲಲ್ಲಿ ಓದ್ತಾ ಇಲ್ಲ, ನಿಮಗೆ ಅರ್ಥ ಯಾವಾಗ ಬರುತ್ತೆ? ನೀವು ಸ್ಪೋಕನ್ ಇಂಗ್ಲೀಷ್ ತೊಗೊಂಡಾಗ ಮಾತಾಡ್ಲಿಕ್ಕೆ ಕಲಿತೀರಲ್ಲ, ಅವಾಗ ಇದ್ರದ್ದು ಅರ್ಥ ಬೇಕು. ಈಗಲೇ ಅರ್ಥ ತೊಗೊಂಡು ಏನು ಮಾಡ್ತೀರಾ? ಈಗ ನಿಮಗೆ ಓದ್ಲಿಕ್ಕೆ ಬರಬೇಕು. ಇದನ್ನೇ ನಾನು ಪದೇ ಎಲ್ಲ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ. ಈಗ ಇದಕ್ಕಿಂತ ಮುಂಚೆ ನಾವು ಬ್ಲೆಂಡಿಂಗ್ ಕಲ್ತ್ವಿ. ಬ್ಲೆಂಡಿಂಗಲ್ಲಿ ಒಂದಷ್ಟು ವರ್ಡ್ಸ್ ಇದ್ವಲ್ಲ, ಅದ್ರದ್ದೆಲ್ಲದು ಅರ್ಥ ನಾನು ಹೇಳ್ಕೊಡೋಕ್ಕಾಗುತ್ತಾ? ಅದು ನೆನ್ಪಿಟ್ಕೊಳಕ್ಕಾಗುತ್ತೆ ನಿಮಗೆ?
ನೆನಪಿಟ್ಕೊಳ್ಳೋಕ್ಕಾಗಲ್ಲ ಅಂದಾಗ ನಾವು ಅದನ್ನು ಕಲಿತು ಪ್ರಯೋಜನ ಇಲ್ಲ. ಈಗ ಅದರ ಅವಶ್ಯಕತೆ ಇಲ್ಲ, ಈಗ ಅರ್ಥದ ಅವಶ್ಯಕತೆ ಇಲ್ಲ. ಓಕೆ, ಈಗ ನಾನು ನೋಡಿ ಇಷ್ಟು ಪದಗಳಿದ್ದಾವೆ, ಇದರದೆಲ್ಲ ಅರ್ಥ ಹೇಳಿದರೆ ನೀವು ಕ್ಲಾಸ್ ಮುಗಿಯೋಷ್ಟರಲ್ಲಿ ನೆನಪಿರುತ್ತಾ ನಿಮಗೆ? ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಫೋಕಸ್ ಮಾಡೋದು ಯಾವುದು? ರೀಡಿಂಗ್ ಫೋಕಸ್ ಮಾಡಬೇಕು, ಅರ್ಥ ಬೇಡ ನಮಗೆ. ಅರ್ಥ ಅದು ಆಟೋಮೆಟಿಕ್ಕಾಗಿ ಸ್ಪೀಕಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಲಿಟಲ್ ಲಿಟಲ್ ಲಿಟಲ್, ಹ್ಯಾವ್ ಹ್ಯಾವ್ ಹ್ಯಾವ್, ಹಿಯರ್ ಹಿಯರ್ ಹಿಯರ್, ಆರ್ ಆರ್ ಆರ್, and play play play, said said, ಇಲ್ಲಿ ಡಬಲ್ ಎಸ್ ಇದೆ. said said said, ಒನ್ ಮಿನಿಟ್, ಅಲ್ಲಿ ಮಿಸ್ ಆಗಿ ಡಬಲ್ ಎಸ್ ಬಂದಿದೆ, ವಿಲ್ ಡೆಲೀಟ್ ಇಟ್. said said said, ಎಲ್ಲೋಯ್ತು said? ಓಕೆ, said ಆಯಿತಾ? ಆಮೇಲೆ come come come, they they they, it it it, ಓಕೆ. set 4, ಸೊ 3 ಸೆಟ್ ಆಯಿತು. set 4 ನೋಡೋಣ. put put put, help help help, me me me, on on on, up up up, down down down, jump jump jump, away away away, off off off, your ನಾನು ನೋಡಿ, ನಾನು ಏನು ಪ್ರೊನೌನ್ಸಿಯೇಷನ್ ಹೇಳ್ತೀನಿ ಅದನ್ನು ಹೇಳಬೇಕು, ನಿಮಗೆ ಗೊತ್ತಿರೋ ಪ್ರೊನೌನ್ಸಿಯೇಷನ್ ಹೇಳೋದಲ್ಲ. ನಾನು ಯಾರ್ ಅಂತ ಹೇಳ್ತಿದ್ದೀನಿ, ನೀವು ಯುವರ್ ಅಂತ ಹೇಳ್ತಾ ಇದ್ದೀರಾ. ಅದು ಯುವರ್ ಅಲ್ಲ, ಇಟ್ ಈಸ್ ಯಾರ್. ಹೇಳಿ, ಯಾರ್. ಹಾಂ, ಈಗ ವಾಟ್ಸ್ ಯೋರ್ ನೇಮ್, ವಾಟ್ಸ್ ಯೋರ್ ನೇಮ್, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ಸೊ ನಮಗೆ ಯಾವ ಒಂದು ಪದ ಹೇಳಬೇಕಾದ್ರೆ ಅದರಲ್ಲಿ ಎಕ್ಸ್ಟ್ರಾ ಶಬ್ದಗಳಿರಬಾರ್ದು. ಈಗ ನೀವು ಯುವರ್ ಅಂತ ಹೇಳಿದ್ರೆ ಅಲ್ಲಿ ವಾ ಎಕ್ಸ್ಟ್ರಾ ಇದೆ ಅಲ್ವಾ? ಅದು ಆ್ಯಕ್ಚುಲಿ ಉದಾಹರಣೆ ಯುವರ್ ಅಲ್ಲ, ಇಲ್ಲಿ ವಿ ಇಲ್ಲ, ವಿ ಇಲ್ಲ ಅಲ್ಲಿ. ಯುವರ್ ಅಂತ ಹೇಳೋಕ್ಕೆ ನೀವು ವೈ ಯು ವಿ ಇ ಆರ್ ಬರೆದ್ರೆ ಅದು ಯುವರ್. ಬಟ್ ಆ್ಯಕ್ಚುಲಿ ಅದರ ಸರಿಯಾದ ಪ್ರೊನೌನ್ಸಿಯೇಷನ್ ಬಂದು ವೈ ಓ ಯು ಆರ್, ಯೋರ್ ಅಷ್ಟೇ. ವಾಟ್ಸ್ ಯೋರ್ ನೇಮ್, ವಾಟ್ಸ್ ಯೋರ್ ನೇಮ್. ಓಕೆ, ಯಾ. set 5, do went, do went or had ಆ ಅಂತಾನೆ ಹೇಳ್ತಾ ಇರೋದು ನಾನು. ಆರ್ ಆರ್ ಆರ್, ಆ ಅಂತ ಹೇಳಲಿಲ್ಲ. ಯಾರು ಹೇಳಿದ್ದು ಆ ಅಂತ? ನಾನು ಆ ಅಂತ ಹೇಳಿದ್ನಾ? ಎಲ್ಲಿ, ಯಾವುದರಲ್ಲಿ? ಈಗ ನಾನು ಏನು ಹೇಳಿದೆ ನಿಮಗೆ, ಇಲ್ಲಿ ಫೋನಿಗೆ ಸಾಕಬೇಡಿ ಅಂತ ತಾನೇ ಹೇಳಿದ್ದು. ಮತ್ತು ಅದಕ್ಕೆ ಹೋಗ್ತಾ ಇದ್ದೀರಾ ನೀವು. ನಾನೇನು ಹೇಳಿದೆ, ಫೋನಿಕ್ಸ್ ಅಲ್ಲ ಇಲ್ಲಿ ಡು, ನಾನು ಅದನ್ನೇ ಹೇಳ್ತಾ ಇರೋದು. ಕೆಲವುದು ಮುಂದೆ ರೂಲ್ಸ್ ಇದೆ, ಕೆಲವ್ದು ರೂಲ್ಸ್ ಬರುತ್ತೆ ನಿಮಗೆ. ನಾನು ಅಂದರೂ ನಿಮಗೆ ಹೇಳಿದೆ ನಾನು ಯಾವಾಗಂದರೆ, ಆ ಹೇಳಬೇಕಾದ್ರೆ ಡು, ಗೋ, ಸೋ, ಟು. ನಾನು ನಿಮಗೆ ಓ ಅಂತ ಹೇಳ್ಕೊಟ್ಟಿದ್ದೀನಿ, ಆದರೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ, ಮಧ್ಯದಲ್ಲಿ ಬಂದಾಗ, ಲಾಸ್ಟಿಗೆ ಬಂದಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಈಗ ಸೋ, ಇದು ಸೋ, ಇದು ಡು, ಇದು ಗೋ, ಇದು ಟು. ಓಕೆ, ಸೊ ಇಲ್ಲಿ 3 ಇದೆ. ಓ ಉ ಅಲ್ಲ, ಓ ಓ ಉ, ಓ ಓ ಉ ಉ ಇದೆ. ಓಕೆ, ಸೊ ಇದನ್ನು ಬಿಟ್ಟು, ಇವಿಷ್ಟು ಪದಗಳು ಈ ಥರ ಬಿಟ್ಟು ಮಿಕ್ಕಿದ್ದು ನಮಗೆ ಆ ಅಂತ ಹೇಳಬೇಕು. ಆರ್, ಫಾರ್, ಆರೆಂಜ್, ಆಕ್ಟೋಪಸ್, ಆರ್ಗನ್, ಆ ಅಂತಲೇ ಬರುತ್ತೆ. ಓಕೆ, ಕೆಲವುದು ಅರ್ ಬರುತ್ತೆ. ಅದೇ ನಾನು ಹೇಳಿದ್ನಲ್ಲ, ನಿಮಗೇನು ಡೌಟ್ ಬರುತ್ತೆ ಈಗ, ಅದು ಮುಂದೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಸಪ್ರೇಟ್ ಪಾಠಗಳಿದ್ದಾವೆ. ಸೊ ಈಗಲೇ ಫೋನಿಕ್ಸ್ ಅಂದಿದ ತಕ್ಷಣ ಎಲ್ಲದು
ಲಾಸ್ಟಿಗೆ ಬರುವಂಥದ್ದನ್ನು ಬಿಟ್ಬಿಡಿ. ಈಗ ನೋಡಿ ಲಾಸ್ಟಿಗೆ ವಿ ಈ ಕಾರ ಬಂದರೆ ಇಲ್ಲಿ ನಾವೇನು ವಿ ಅಂತ ಹೇಳಬೇಕು ಅಲ್ವಾ. ಬಟ್ ನಾನು ಇದನ್ನು ಕೇಳಲಿಲ್ವಲ್ಲ ನೀವು. ನಾನು ಸರ್ ನೀವು ಹೇಳಿದಿರಲ್ಲ, ಇಲ್ಲಿ ವೇ ಅಂತ ಯಾಕೆ ಹೇಳಲ್ಲ ಅಂತ ಕೇಳಲಿಲ್ವಲ್ಲ. ಓಕೆ, ಹಾಗೇನೆ. ಸೊ ವೆಂಟ್ ವೆಂಟ್ ವೆಂಟ್, ಹ್ಯಾಡ್ ಹ್ಯಾಡ್ ಹ್ಯಾಡ್, ಬಟ್ ಬಟ್ ಬಟ್, ವಾಕ್ ವಾಕ್ ವಾಕ್. ಗುಡ್. ಇಲ್ಲೂ ನೋಡಿ ಎಲ್ಲಿದೆ, ಎಲ್ಲೂ ಸೈಲೆಂಟ್ ಆಗಿರುತ್ತೆ. ಓಕೆ, ಆಮೇಲೆ ಡಬ್ಲ್ಯೂ ಇರೋದು ನಾವು ಆ ಅಂತ ಹೇಳ್ತೀವಿ. ಅಂದರೆ ಈಗ ನಾನು ನಿಮಗೆ ಓ ಶಬ್ದನ ಆ ಅಂತ ಮಾಡಿ ಅಂದೆ. ಆ ಅಲ್ಲಮ್ಮ, ಯಾರೋ ಆ ಅಂತ ಹೇಳಿದ್ರಲ್ಲ, ಆ ಅಲ್ಲ, ಅದು ಆ ಆ. ಓಕೆ, ಸೊ ಈಗ ಇಲ್ಲಿ ವಾಕ್ ಅಂತ ಹೇಳಬೇಕು. ಇಲ್ಲಿ ಎ ಇದೆ, ಎ ಇರೋದನ್ನು ನಾವು ಆ ಅಂತ ತಾನೇ ನೋಡಿದ್ವಿ. ಸೈಲೆಂಟ್ ಅಂದರೆ ತಗೊಳ್ಳೋದೇನಕ್ಕೆ? ಸೈಲೆಂಟ್ ಅಂದರೆ ತಗೊಳ್ಳೋದೇನಕ್ಕೆ? ಬರಿಬೇಕಾದ್ರೆ ತಗೋಬೇಕು, ಹೇಳಬೇಕಾದ್ರೆ ವಾಲ್ಕ್ ಅಂತ ಹೇಳೋದಲ್ಲ. ಓಕೆ, ಹೇಳಬೇಕಾದ್ರೆ ಈಗ ಸೈಲೆಂಟ್ ವರ್ಡ್ಸ್ ನಿಮಗೆ ಮುಂದೆ ಬರುತ್ತೆ. ನಾನು ಅಲ್ಲೆಲ್ಲ ಸೈಲೆಂಟ್ ಎಲ್ಲೆಲ್ಲ ಆಗುತ್ತೆ ಬೇಕಾದಾಗ ನಾನು ಹೇಳ್ತೀನಿ. ಸೊ ಇಲ್ಲಿ ಸೈಲೆಂಟ್ ವರ್ಡ್ನ ನೀವು ಬರಿಬೇಕು. ಬರೆಯೋದಕ್ಕೆ ತಾನೇ ಬರಿಬೇಕು ಅಂತ ತಾನೇ ನಾನು ಅಲ್ಲಿ ಬರೆದಿರೋದು. ನೀವು ತಗೋಬೇಕಾ ಬೇಡ ಅಂತ ಹೇಳಿದ್ರೆ, ಇಲ್ಲದ್ರೆ ನಾನು ಯಾಕೆ ತಗೋತಿದ್ದೆ ಅಲ್ಲಿ? ಸೈಲೆಂಟ್ ವರ್ಡ್ ಇಲ್ಲಿ ಅದು ಯಾಕೆ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಸೈಲೆಂಟ್ ವರ್ಡ್ ಏನಕ್ಕೆ ಸೈಲೆಂಟ್? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲೀಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲೀಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ರೆ, ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು.
ಸ್ನೇಹಿತರೆ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ವರ್ಡ್ ಅಂತ ಹೇಳಿದ್ರೆ ಅದರ ಮೀನಿಂಗ್ ಚೇಂಜ್ ಆಗುತ್ತೆ. ಬೇರೆ ಈಗ ನಾವು ಸೈಟ್ ಅಂತ ಹೇಳಿದ್ರೆ, ಈಗ ಇಲ್ಲಿ GH ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಅಲ್ಲಿ ಸರ್ ಅದನ್ನು ಸೈಟ್ ಅಂತ ಹೇಳ್ತೀರಾ, ಮತ್ತೇನಕ್ಕೆ GH ಇದೆ? ಓಕೆ, ಈಗ ನಾವು ಇದನ್ನು ಏನಂತ ಹೇಳಿದ್ವಿ, ಸೈಟ್. ಪಾಠ ಇನ್ನೊಂದು ಕಡೆ ಹೋಗುತ್ತೆ ನೀವು ಬೇರೆ ಥರ ಡೌಟ್ ಕೇಳಿದಾಗ. ಓಕೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಈಗಲೇ. ಸೈಟ್ ಈಗ ಇದಿಲ್ಲ ಅಂತ ಇಟ್ಕೊಳ್ಳಿ, ಇದೇನಾಗುತ್ತೆ? SIT ಏನಾಗುತ್ತೆ? SIT ಏನಾಗುತ್ತೆ? ಸಿಟ್ಟಾಗಲ್ವಾ? ಸಿಟ್ ಅಂತ ಆಗುತ್ತೆ. ಹಾಗಾಗಿ ಸೈಟ್ ಅಂತ ಹೇಳಬೇಕಾದ್ರೆ ನೀವು ಇನ್ನೊಂದು ಈ ಥರನೂ ಹಾಕ್ಬೋದು, ಇದು ಸೈಟೇ. ಓಕೆ, ಸೊ ಇಲ್ಲಿ E ಬಂದಿದೆ, ಅದಕ್ಕೋಸ್ಕರ ಇದು I ಆಗುತ್ತೆ. ಸೊ ಅದೊಂದು ರೂಲ್ ಇದೆ. ಆದರೆ ಈ ಸೈಟ್ ಬೇರೆ. ಇಂಗ್ಲೀಷಲ್ಲಿ ಒಂದೇ ಉಚ್ಚಾರಣೆ ಇರುವಂತಹ ಎರಡು ಪದಗಳಿರ್ತವೆ, ಎರಡು ಅಥವಾ ಎರಡಕ್ಕಿಂತ ಮೂರು ಪದಗಳಿರ್ಬೋದು. ಈಗ ಇದು ಸೈಟು, ಅದು ಸೈಟು. ಈ ಸೈಟ್ ಅಂದ್ರೇನು? ಮನೆ ಸೈಟು, ಜಾಗ. ಏನದು? ಒಂದು ಸೈಟು, ಎರಡು ಸೈಟು, ಜಾಗ. ಈ ಸೈಟ್ ಅಂದರೆ ದೃಷ್ಟಿ. ಹಾಂ, ಈ ಸೈಟ್ ಅಂದರೆ ದೃಷ್ಟಿ. ಸೊ ಉಚ್ಚಾರಣೆ ಒಂದೇ ಇದೆ. ಉಚ್ಚಾರಣೆ ಉದಾಹರಣೆಗೆ ಕನ್ನಡದಲ್ಲಿ ಹರಿ ಅಂದ್ರೇನು? ದೇವರು ಒಂದು, ಹರಿ ಅಂದರೆ ವಿಷ್ಣು. ಆಮೇಲೆ ಹರಿಯುವುದು ಅಂದರೆ ಪೇಪರ್ ಹರಿಯೋದು. ಇನ್ನೊಂದು ಹರಿಯು, ನೀರು ಹರಿಯುತ್ತಿದೆ. ಸೊ ಒಂದೇ ಎರಡು ಅಕ್ಷರಗಳಿದ್ದಾವೆ, ಮೂರು ಡಿಫರೆಂಟ್ ಮೀನಿಂಗ್ ಇದೆ ಅಲ್ವಾ? ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಸೈಲೆಂಟ್ ವರ್ಡ್ಸ್ ಹಾಕ್ತಾರೆ, ಸೈಲೆಂಟ್ ಲೆಟರ್ಸ್ ಹಾಕ್ತಾರೆ. ಕನ್ನಡದಲ್ಲಿ ಅದರ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಭಾಳ ಪದಗಳೇನಿಲ್ಲ ಈ ಥರ. ಇಂಗ್ಲೀಷಲ್ಲಿ ತುಂಬ ಇದ್ದಾವೆ ಈ ಥರದ್ದು. ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಫೋನಿಕ್ಸ್ ವರ್ಡು, ಫೋನಿಕ್ಸ್ ನೀವೇನು ಕಲ್ತಿದ್ದೀರ ಬ್ಲೆಂಡಿಂಗು, ಈಗ ಅದು ಇಲ್ಲ ಹಾಕಬಾರ್ದು. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಕೆಲವುದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ W ಬಂದಿದೆ, ನೀವು ವ ಹೇಳ್ತಾ ಇಲ್ಲ. ಇಲ್ಲಿ ಆ ಬಂದಿದೆ, ಓ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಹೊರತುಪಡಿಸ್ಬೇಕು. ಎಕ್ಸೆಪ್ಷನ್ಸ್ ಇವೆಲ್ಲ. ಓಕೆ, ಸೊ ಈ ಸೈಟ್ ವರ್ಡ್ಸಲ್ಲಿ ನೀವು ಫೋನಿಕ್ಸು ಬ್ಲೆಂಡಿಂಗ್ ಹಾಕಬಾರ್ದು. ನಾನು ಏನು 26 ಶಬ್ದಗಳು ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ಅದನ್ನು ಯಾವುದರಲ್ಲಿ ಹಾಕಬಾರ್ದು. ಇಲ್ಲಿ ಇದನ್ನು ನೀವು ನೋಡಿದ ತಕ್ಷಣ, ಟಕ್ ಅಂತ ನೋಡಿದ ತಕ್ಷಣ ಈಸ್ ದ ಐ ಲೈಕ್ ಮೈ ಟು ಗೋ ಕ್ಯಾನ್ ಅ ಸಿ, ಟಕ್ಕಂತ ನೋಡಿದ ತಕ್ಷಣ ಅದು ಬಂದುಬಿಡಬೇಕು. ಅದರಲ್ಲಿ ನೀವು ಇದು ಕ ಆ ನ್ ಕ್ಯಾನ್ ಲ್ ಇ ಕ ಎ ಲಿಕೆ ಅಂತ ಹೇಳೋದಲ್ಲ. ಓಕೆ, ಅದನ್ನು ನಾನು ಪ್ರೊನೌನ್ಸಿಯೇಷನ್ ಏನಿದೆ ಅದನ್ನು ಹೇಳಬೇಕು. ಓಕೆ, ನಾವು ಆ್ಯಮ್ ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಆ್ಯಮ್ ಆ್ಯಮ್ ಆ್ಯಮ್. ನಾವು so very ಓಕೆ. ಸೊ ಈಗ ಹಾಂ, ನೆಕ್ಸ್ಟ್ ಯಾರು? ಬೇರೆ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆಫ್ ಮಾಡಿ ನೀವು. ಓಕೆ, ಆನ್ ಮಾಡ್ಕೊಂಡಿದ್ದೀರಾ? ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ? ನೀವು ಕೆಲವರು ಆನೆ ಮಾಡಲ್ಲ. ಇರಮ್ ಶೈಲಾ, ನೀನು ಲಾಸ್ಟು. ಶೈಲಾ ಲಾಸ್ಟ್ ಕ್ಲಾಸ್. ನಾನು ಅದನ್ನೇ ಹೇಳ್ತಿದ್ದೀನಿ. ನಾನೇ ಹೇಳ್ತೀನಿ ಬಿಡಿ, ಮೈಕ್ ಆನ್ ಮಾಡ್ಕೊಳ್ಳಿದ್ರು. ದಿವ್ಯಾ ಆಯಿತು, ರಾಜ. ಇರಮ್ಮ ನಾನೇ ಹೇಳ್ತೀನಿ ಯಾರು ಅಂತ ನೋಡ್ತೀನಿ. ರವಿಕುಮಾರ್ ತಲಗೇರಿ, ಇದ್ಯಾರಿದು? ಹಾಂ, ರಂಜಿತಾ. ಓಕೆ ನಮ್ಮ ಎಸ್. ಓಕೆ, ನಾನು ನೆಕ್ಸ್ಟು ಓದ್ರಿ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಯಾರಿಗೆ ನಾನು ಈಗಲೇ ಹೇಳಿಬಿಡ್ತೀನಿ. ನೆಕ್ಸ್ಟು ಮೈಕ್ ಆನ್ ಮಾಡಿಕೊಂಡು ಬೇರೆ ನೀವು ಯಾರು? ಹಾಂ, ಕೃಷ್ಣಾಬಾಯಿ. ಓಕೆ, ಧ್ಯಾನೇಶ್ವರ್ ಆಯ್ತಪ್ಪ. ರಂಜಿತಾ ಈಗ ಹೇಳಮ್ಮ. ಇದಾಯ್ತಲ್ಲ, ಫಸ್ಟ್ ಸೆಟ್ ಆಯ್ತಲ್ವಾ? ಸೇಮ್ ಇರುತ್ತೆ. ಸೆಕೆಂಡ್ ಸೆಟ್ಟಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಸೆಕೆಂಡ್ ಸೆಟ್ ನೋಡೋಣ. ಓಕೆ, ಸೆಟ್ 7. 7 ಸೆಟ್, 7ನೇ ಸೆಟ್ಟು. ಓಕೆ, ಸೊ ಇದು ನೋಡಿ, ನಾಟ್. ಕೇಮ್.
ನೋಡಿ ಇಲ್ಲಿ ಮತ್ತೆ ನೀವು ಇದನ್ನು ಹೇಳಬಾರ್ದು, ಸರ್ ಇಲ್ಲಿ ಕ ಆ ಇದೆ, ನೀವು ಕೆ ಎ ಹೇಳ್ತಾ ಇದ್ದೀರಾ, ಆ ಯಾಕಿಲ್ಲ? ಅದೆಲ್ಲ ಈಗ ಡೌಟ್ ಕೇಳೋ ಹಾಗೆ ಇಲ್ಲ, ಯಾಕೆಂದರೆ ನಾನು ಹಿಂಗೆ ಹೇಳ್ತೀನಿ ಹಾಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಕೇಮ್ ಕೇಮ್ ಕೇಮ್. ಆಫ್ಟರ್ ಆಫ್ಟರ್ ಆಫ್ಟರ್. ಮೇಕ್ ಮೇಕ್ ಮೇಕ್. ವಾಸ್ ವಾಸ್ ವಾಸ್. ಗೆಟ್ ಗೆಟ್ ಗೆಟ್. about about about. out out out. other other other. would would would. ಹಾಂ, ಇಲ್ಲಿ ನೋಡಿ ಎಲ್ ಸೈಲೆಂಟ್ ಆಗಿರುತ್ತೆ, ಓ ಯು ಇರೋದು ಊ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಓ ಸೈಲೆಂಟ್ ಆಗುತ್ತೆ, ಓ ಸೈಲೆಂಟ್ ಆಗುತ್ತೆ, ಎಲ್ ಸೈಲೆಂಟ್ ಆಗುತ್ತೆ, ಅಲ್ಲಿಗೆ ವುಡ್. ಯು ಅನ್ನೋದು ಆ ಸೌಂಡ್ ಬರೋಲ್ಲ, ಊ ಸೌಂಡ್ ಬರುತ್ತೆ. ಅದರಲ್ಲಿ ತುಂಬ ವಿಷಯ ಇದೆ. ಓಕೆ, ಸೊ ಅದೆಲ್ಲ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಲೆಟ್ ಸಿ ಸೆಟ್ ನಂಬರ್ 8. ಸೆಟ್ 8ಅಲ್ಲಿ ಏನಿದೆ? ರೈಟ್ ರೈಟ್ ರೈಟ್. ಫ್ರಮ್ ಫ್ರಮ್. ಸ್ಪ್ರೈಟಾ? ಸ್ಪ್ರೈಟ್ ಅಲ್ಲಮ್ಮ, ರೈಟ್. ರೈಟೇ ಹೇಳಿದ್ದ, ನನಗೆ ಸ್ಪ್ರೈಟ್ ಅಂತ ಕೇಳಿಸ್ತು. ಸ್ಪ್ರೈಟ್ ಅಂದರೆ ಇಲ್ಲಿ ಎಸ್ ಪಿ ಹಾಕಬೇಕಷ್ಟೇ, ಡಬ್ಲ್ಯೂ ತೆಗೆದು ಎಸ್ ಪಿ ಹಾಕಿದ್ರೆ ಸ್ಪ್ರೈಟ್. ಫ್ರಮ್ ಫ್ರಮ್ ಫ್ರಮ್. ಮೆನಿ ಮೆನಿ ಮೆನಿ. ಓಲ್ಡ್ ಓಲ್ಡ್ ಓಲ್ಡ್. ಫಸ್ಟ್ ಫಸ್ಟ್ ಫಸ್ಟ್. ಯೂಸ್ ಯೂಸ್ ಯೂಸ್. into into into. as as as. more more more. called called called. ಇಲ್ಲಿ ಈ ಸೈಲೆಂಟ್ ಆಗುತ್ತೆ, ಡಬಲ್ ಎಲ್ ಯಾಕೆ ಬರುತ್ತೆ ಅಂದರೆ ಮುಂದೆ ಗೊತ್ತಾಗುತ್ತೆ. ಓಕೆ, ಸೆಟ್ 9. ಸಮ್ ಸಮ್ ಸಮ್. ವರ್ ವರ್ ವರ್. ಹಾಂ, ಇಲ್ಲಿ ವ ಅಂತ ಹೇಳಬೇಕು, ವೇ ಅಂತ ಹೇಳ್ಬಾರ್ದು. ವೇರ್ ಅಲ್ಲ, ವರ್. ಅಗೈನ್ ಅಗೈನ್ ಅಗೈನ್. ಲಾಂಗ್ ಲಾಂಗ್ ಲಾಂಗ್. ದೇರ್ ದೇರ್ ದೇರ್. ಟಿ ಎಚ್ ಬಂದಾಗ ತ ಅಂತಲೂ ಬರುತ್ತೆ, ದ ಅಂತಲೂ ಬರುತ್ತೆ. ಅದು ನೆಕ್ಸ್ಟ್ ನಿಮಗೆ ಡಯಾಗ್ರಾಫ್ಸಲ್ಲಿ ಗೊತ್ತಾಗುತ್ತೆ. ಈಚ್ ಈಚ್ ಈಚ್. ಇಲ್ಲಿ ಇ ಎ ಅಂತ ಬಂದಿದೆ, ಇ ಎ ಕೂಡಿದಾಗ ಇ ಅಂತಲೂ ಬರುತ್ತೆ, ಎ ಅಂತಲೂ ಬರುತ್ತೆ, ಇಯ. ಅದಕ್ಕೆ ಒಂದು 4-5 ಸೌಂಡ್ಸ್ ಇದೆ. ಓಕೆ, ಕುಡ್ ಕುಡ್ ಕುಡ್. ಇಲ್ಲಿ ವುಡ್ ಹೆಂಗಿದೆ ಅದೇ ಥರ ಇಲ್ಲಿ ಓ ಸೈಲೆಂಟ್ ಮತ್ತು ಎಲ್ ಸೈಲೆಂಟ್ ಆಗಿರುತ್ತೆ. ವುಡ್ ಕುಡ್. ಓಕೆ, ಬಿಕಾಸ್ ಬಿಕಾಸ್ ಬಿಕಾಸ್. ದೇಯರ್ ದೇಯರ್ ದೇಯರ್. ಇಲ್ಲಿ ಎಲ್ಲೋ ದೇರ್ ಇದೆಯಲ್ಲ, ಹಾಂ, ಇಲ್ಲಿ ದೇರ್, ಇದು ದೇರ್, ಇದು ದೇಯರ್ ದೇಯರ್. ಓಕೆ, ಐ ಆರ್ ಇದೆ, ಸೊ ದೇಯರ್. ದೇಯರ್ ಅಂದರೆ ಅಲ್ಲಿ, ದೇಯರ್ ಅಂದರೆ ಅವರ. ಓಕೆ, ಪಾಟ್ ಪಾಟ್ ಪಾಟ್. ನೆಕ್ಸ್ಟ್ ಅಸ್. ಸೆಟ್ 10. ಅಸ್ ಅಸ್ ಅಸ್. ಆಸ್ಕ್ ಆಸ್ಕ್ ಆಸ್ಕ್. ಇದನ್ನು ಆಸ್ಕ್ ಅಂತಲೂ ಹೇಳ್ಬೋದು, ಆಸ್ಕ್ ಅಂತಲೂ ಹೇಳ್ಬೋದು. ಒನ್ಸ್ ಒನ್ಸ್ ಒನ್ಸ್. ಇಲ್ಲಿ ಓ ಇದೆ, ಮತ್ತೆ ನೀವು ಅದೇ ಕೇಳ್ಬೋದು, ಸರ್ ಓ ಅಂದರೆ ಆ ಅಂತ ಹೇಳಿದ್ರಲ್ಲ ಸರ್, ಇದು ವಾ ಅಂತ ಹೇಳ್ತಿದ್ದೀರಾ? ಇಲ್ಲಿ ಓನ ನಾವು ವಾ ಮಾಡಬೇಕು. ಒನ್ಸ್. ಒನ್ಸ್ ಅಂದರೆ ಒಮ್ಮೆ, ಒನ್, ಒಂದು ಸಂಖ್ಯೆಗೆ ಇಂಗ್ಲೀಷಲ್ಲಿ ಒನ್. ಸೊ ಒನ್ ಸ್ಪೆಲ್ಲಿಂಗ್ ಏನು? ONE. ಒನ್, ಒನ್ಸ್, ಒನ್ಸ್ ಅಂತ ಹೇಳಬೇಕು. ಮೇ ಮೇ ಮೇ, ಇಲ್ಲಿ ಎರಡು ಒಟ್ಟಿಗೆ ಬಂದಿದೆ. ಮೇ ಮೇ ಮೇ. ಡೇ ಡೇ ಡೇ. ವೇ ವೇ ವೇ. ನೋ ನೋ ನೋ. ಇಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ, ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ. ನೋ, ಕೆ ಸೈಲೆಂಟ್ ಆಗಿರುತ್ತೆ. ಎವ್ರಿ ಎವರಿ ಎವರಿ. ದೆಮ್ ದೆಮ್ ದೆಮ್. ಇಲ್ಲಿ ಲೈವ್ ಅಂತಲೂ ಆಗುತ್ತೆ, ಲಿವ್ ಅಂತಲೂ ಆಗುತ್ತೆ. ಇದು LIVE, ಲಿವ್ ಲಿವ್. ಇದ್ರ ಹಿಂದೆ ನಾನು ಹೇಳಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ.
ಲಿವ್ ಮತ್ತು ಲೈವ್. ಲಿವ್ ಅಂದರೆ ಏನು? ವಾಸವಾಗಿರುವುದು. ವೇರ್ ಡು ಯು ಲಿವ್? ಐ ಲಿವ್ ಇನ್ ಬ್ಯಾಂಗ್ಳೂರ್. ವಾಸವಾಗಿರುವುದು ಲಿವ್, ಅಥವಾ ಬದುಕಿರುವುದು. ಲಿವ್ ವಾಸವಾಗಿರುವುದು ಅಥವಾ ಬದುಕಿರುವುದು. ಇನ್ನೊಂದು ಲೈವ್ ಅಂತ ಹೇಳ್ತೀವಿ ನಾವು. ಲೈವ್ ಅಂದರೆ ಈಗ ಕ್ರಿಕೆಟ್ ಮ್ಯಾಚ್ ಎಲ್ಲ ಲೈವ್ ಅಂತ ಹೇಳ್ತೀವಿ, ಲೈವ್ ಟೆಲಿಕಾಸ್ಟ್. ಈಗ ನೀವು ನೋಡ್ತಾ ಇರೋದು ಇದು ಲೈವ್ ಕ್ಲಾಸ್ ಬಂದು ಲೈವ್ ಆಗಿದೆ. ನಿಮಗೇನು ವಿಡಿಯೋ ಕಳಿಸಿಲ್ಲ ನಾನು, ಡೈರೆಕ್ಟಾಗಿ ಆನ್ಲೈನಲ್ಲಿ ಲೈವ್ ನೇರ ಪ್ರಸಾರಕ್ಕೆ ಲೈವ್ ಅಂತ ಹೇಳ್ತೀವಿ, ಲೈವ್ ಟೆಲಿಕಾಸ್ಟ್. ಓಕೆ, ಇನ್ನೊಂದು ಲಿವ್. ಸೊ ಲೈವ್ ಎಲ್ಲಿ ಬಳಸಬೇಕು, ಲಿವ್ ಎಲ್ಲಿ ಬಳಸಬೇಕು ಅದು ನಿಮಗೆ ಸೆಂಟೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೆ ಲಿವ್ ಲೈವ್ ಅಂತ ಹೇಳಬೇಕು, ಲಿವ್ ಲೈವ್. ಓಕೆ, ನೆಕ್ಸ್ಟ್ ಸೆಟ್ ನಂಬರ್ 11. Set number 11. These. Those. This. That. Time. With. Number. People. Soon. Then. ಸೊ ಇಲ್ಲಿ ನೋಡಿ, ಇದು ಪಿ ಇ ಏನಾಗುತ್ತೆ, ಪೇ, ಪ ಎ ಪೇ. ಓ ಇದೆ ಪೇ ಓ ಅಂತ ಆಗುತ್ತದು. ಸೊ ಇಲ್ಲಿ ಪೀಪಲಲ್ಲಿ ಮಾತ್ರ ಇ ಮತ್ತು ಓ ಬಂದಾಗ ಅದನ್ನು ಈ ಕಾರದಲ್ಲಿ ಹೇಳಬೇಕು, ಪೀಪಲ್. ಸೊ ಪೀಪಲ್ ಪದದಲ್ಲಿ ಮಾತ್ರ ಅದಿರೋದು. ಓಕೆ, ಸೊ ಇಲ್ಲಿ ಇ ಹಾಕಿದ್ರೆ ಒಂದು ವೇಳೆ ಡಬಲ್ ಇ, ಸರ್ ಡಬಲ್ ಇನೇ ಹಾಕ್ಬೋದಲ್ಲ, ಏನಕ್ಕೆ ಸುಮ್ಮನೆ ಓ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಡಬಲ್ ಇ ಹಾಕಿದ್ರೆ ಇದರ ಮೀನಿಂಗ್ ಚೇಂಜ್ ಆಗುತ್ತೆ, ಪೀಪಲ್ ಅನ್ನೋ ಮೀನಿಂಗ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಜನರು ಅಂತ ಹೇಳಲಿಕ್ಕೆ, ಜನರು, ಪೀಪಲ್ ಅಂದರೆ ಜನರು ಅಂತ ಹೇಳೋಕ್ಕೆ PEOP ಅಲ್ಲಿನೇ ಹಾಕಬೇಕು. ಸೊ ಇಂಥವೆಲ್ಲ ವಿಚಿತ್ರ ಪದಗಳು ಇದ್ದಾವೆ ಇಂಗ್ಲೀಷಲ್ಲಿ. ಅದನ್ನು ನಾವು ಅಭ್ಯಾಸದ ಮೂಲಕ ನಮಗೆ ನೆನಪಿರಬೇಕು, ಅದನ್ನು ಮೆಮರೈಸ್ ಮಾಡಬೇಕು. ಮತ್ತು ಪದೇ ಅದನ್ನು ಹೇಳ್ತಾ ಇದ್ದಾಗ ಈ ವರ್ಡ್ಸನ್ನು ನಾನು ಸೆಂಟೆನ್ಸಲ್ಲಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ. ಈ ವರ್ಡ್ಸು ಸೆಂಟೆನ್ಸಲ್ಲಿ ಬರುತ್ತೆ, ಸಣ್ಣ ಸೆಂಟೆನ್ಸ್ ಬರುತ್ತೆ. ಆ ಸೆಂಟೆನ್ಸನ್ನು ಓದ್ತಾ ನಿಮಗೆ ಪದಗಳು ಸ್ವಲ್ಪ ನೆನಪಲ್ಲಿ ಇರುತ್ತೆ. ಓಕೆ, ಆಯಿತು ಅನಿಸುತ್ತೆ. ಇಲ್ಲ, ಇನ್ನೊಂದು ಇದೆಯಲ್ಲ, ಸೆಟ್ 12. ಓಕೆ, ಸೊ ಸೆಟ್ 12 ನೋಡಿ, ವಾಟರ್. Where. What. When. ಇದರಲ್ಲಿ ನಿಮಗೆ ತುಂಬ ಚೇಂಜಸ್ ಕಾಣುತ್ತೆ. ಫೋನಿಕ್ಸ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಡಬ್ಲ್ಯೂ ಮಾತ್ರ ನಿಮಗೆ ಫೋನಿಕ್ಸ್ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಇಲ್ಲಿ ಎಚ್ ಸೈಲೆಂಟ್ ಆಗಿದೆ, ಆಮೇಲೆ ಲಾಸ್ಟಿಗೆ ಆರ್ ಸೈಲೆಂಟ್ ಆಗಿರುತ್ತೆ, ವೇರ್. ಆಮೇಲೆ ಇಲ್ಲಿ WA ಇರೋದು ವೇ ಆಗಲ್ಲ, ವಾ ಆಗುತ್ತೆ, ವ್ಯಾ ಆಗಲ್ಲ. ಓಕೆ, ಆಮೇಲೆ ಇಲ್ಲಿ WH ಸೈಲೆಂಟ್ ಆಗಿ, H ಸೈಲೆಂಟ್ ಆಗಿರುತ್ತೆ, ಇಲ್ಲಿ H ಸೈಲೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವೆನ್. Why. Who. Which. How. Find. ಟು ಅಂದರೆ ಎರಡು ಥರ ಇದೆ. TO ಅದು ಟೂನೇ, ಇದು ಟೂನೇ. ಸೊ ಮೀನಿಂಗ್ ಚೇಂಜ್ ಇದೆ ಅಷ್ಟೇ. TO ಅಂತ ಹೇಳಿದ್ರೆ ಮೀನಿಂಗ್ ಈಗ ತಲೆ ಕೆಡಿಸ್ಕೋಬೇಡಿ. ಡಿಫ್ರೆನ್ಸ್ ಯಾಕೆ ಇದೆ, ಈಗ ಇಲ್ಲಿ ಬರೀ 2 ಇದೆ ನೋಡಿ. ಈಗ TO ಇದು ಟೂನೇ, ಇದು 2. ಸೊ ಟು ಮೀ ಟು ನಾನು ಕೂಡ. ಸೊ ಇದು ಕೂಡ ಅಂತ ಆಗುತ್ತೆ, ಇದು ಕೂಡ, ಇದು ಗೆ ಅಂದರೆ ಅಲ್ಲಿಗೆ, ಇಲ್ಲಿಗೆ. ಸೊ ಐ ವೆಂಟ್ ಟು ಮಾರ್ಕೆಟ್, ನಾನು ಮಾರ್ಕೆಟಿಗೆ ಹೋದೆ. ಸೊ ಮೀ ಟು ನಾನು ಮಾರ್ಕೆಟಿಗೆ ಹೋದೆ, ನಾನು ಕೂಡ ಅಂತ ಬಂದಾಗ ಟು ಡಬಲ್ ಓ ಬಳಸಬೇಕು. ಓಕೆ.